ನಮಃ ಶಿವಾಯ್. ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಬಂದಿರುವಂತಹ ಜಾಗ ಕೋಲಾರ ಜಿಲ್ಲೆಯ ಮುಳಿಬಾಗಿಲು ತಾಲೂಕಿನಲ್ಲಿರುವ ಅವನಿ ರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಅತ್ಯಂತ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಇದನ್ನು ದಕ್ಷಿಣ ಭಾರತದ ಗಯಾ ಎಂದು ಸಹ ಕರೆಯುತ್ತಾರೆ. ರಾವಣನನ್ನು ವಧಿಸಿದ ನಂತರ ಶ್ರೀರಾಮ ತನ್ನ ಬ್ರಹ್ಮಹತ್ಯೆ ದೋಷವನ್ನು ನಿವಾರಿಸಿಕೊಳ್ಳಲು ಇಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಒಂದೇ ಆವರಣದ ಗೋಡೆಯೊಳಗೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಹೆಸರಿನಲ್ಲಿ 4 ಪ್ರತ್ಯೇಕ ಶಿವಲಿಂಗಗಳ ಗುಡಿಗಳಿವೆ. ಇದರ ಜೊತೆಗೆ ವಾಲಿ ಮತ್ತು ಸುಗ್ರೀವ ಗುಡಿಗಳು, ಪಾರ್ವತಿ ಹಾಗೂ ಗಣೇಶನ ದೇವಾಲಯಗಳು ಸಹ ಇಲ್ಲಿದೆ. ನೀವು ಈ ಬೋರ್ಡ್ಗಳೆಲ್ಲ ನೋಡ್ತಾ ಇರ್ಬೋದು. ಇಲ್ಲೇ ಇದೆಯಲ್ಲ ಶ್ರೇಯಸ್, ಇಲ್ಲಿ ಹಾಗೂ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನಂದರೆ, ಸೀತಾದೇವಿಯು ವನವಾಸದ ಸಮಯದಲ್ಲಿ ನೆಲೆಸಿದ್ದ ಸ್ಥಳವೆಂದು ನಂಬಲಾದ ಅವನಿ ಬೆಟ್ಟವೂ ಇಲ್ಲಿದೆ. ಲವಕುಶರ ಜನ್ಮಸ್ಥಳವೂ ಇದೆ ಎಂದು ನಂಬಲಾಗಿದೆ. ರಾಮಲಿಂಗೇಶ್ವರ ದೇವಸ್ಥಾನ ನೋಡಿದ ನಂತರ ಲಂಚ್ಗೆ ಕಾವ್ಯ ಗ್ರ್ಯಾಂಡ್ ವೆಜಿಟೇರಿಯನ್ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಎಲ್ಲ ಡಿಶಸ್ಸು ತುಂಬ ಚೆನ್ನಾಗಿತ್ತು. ಸೊ ನಾವು ವೆರೈಟೀಸ್ ಆಫ್ ದೋಸೆಸ್ ಎಲ್ಲ ತಗೊಂಡ್ವಿ. ಇದು ಪನ್ನೀರ್ ಫ್ರೈ, ಓಪನ್ ಮಾಡು, ಬಟರ್, ಇದೇ ಬೆಟ್ಟ ಅಮ್ಮ, ಕೈಲಾಸಗಿರಿ. ಲಂಚ್ ಆದ ನಂತರ ನಮ್ಮ ಮುಂದಿನ ಪ್ರಯಾಣ ಕೈಲಾಸಗಿರಿ ಬೆಟ್ಟಕ್ಕೆ ಹೊರಟ್ವಿ. ಸೊ ಕೈಲಾಸಗಿರಿ ಬೆಟ್ಟಗಳ ಪೌರಾಣಿಕ ಹಿನ್ನೆಲೆ ಏನಂದರೆ, ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ನೆಲೆಸಿದ್ರು ಅಂತ ನಂಬಲಾಗಿದೆ. ಹಾಗೂ ಭೀಮ ಬಕಾಸುರ ಕದನವಾಗಿ ಭೀಮ ಬಕಾಸುರನೆಂಬ ರಾಕ್ಷಸನನ್ನು ಸಂಹರಿಸಿದನು. ಹಾಗಾಗಿ ಭೀಮ ಬಕಾಸುರ ಬೆಟ್ಟ ಎಂದು ಸಹ ಕರೆಯುತ್ತಾರೆ. ಇಲ್ಲಿನ ಆಕರ್ಷಣೆಗಳು ಏನಂದರೆ, ಅಂಬಾಜಿದುರ್ಗ ಪರ್ವತ ಶ್ರೇಣಿಯ ಬೆಟ್ಟವನ್ನು ಕೊರೆದು ಅದ್ಭುತವಾದ ಗುಹಾಂತರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಗುಹೆಯ ಒಳಗೆ ಚತುರ್ಮುಖ ಲಿಂಗೇಶ್ವರ, ಶ್ರೀ ಜಗದಾಂಬೆ ಪಾರ್ವತಿ ಹಾಗೂ ಶ್ರೀ ವಲ್ಲಭ ಗಣಪತಿ ದೇವಾಲಯಗಳಿವೆ. ಬಂದೆ ಸರಿ ಮಾಡ್ಕೋತಿದ್ರಿ. ಮೇ 5ನೇ ತಾರೀಕು ಒಂದೇ ದಿನದಲ್ಲಿ ಮೊದಲು ಕೋಟಿಲಿಂಗೇಶ್ವರಕ್ಕೆ ಹೋದ್ವಿ, ನಂತರ ಅವನಿ ರಾಮಲಿಂಗೇಶ್ವರ ಬೆಟ್ಟಕ್ಕೆ ಹೋದ್ವಿ, ಆಮೇಲೆ ಕೈಲಾಸಗಿರಿ ಬೆಟ್ಟಕ್ಕೆ ಹೋದ್ವಿ, ಲಾಸ್ಟ್ಗೆ ಚಿಕ್ಕಬಳ್ಳಾಪುರದಲ್ಲಿರೋ ಆದಿಯೋಗಿ ಈಶಾ ಫೌಂಡೇಶನ್ಗೆ ಹೋದ್ವಿ. ಅಣ್ಣ ನೀಟಾಗಿ ಪ್ಲ್ಯಾನ್ ಮಾಡಿ 4 ಜಾಗಗಳನ್ನು ಕವರ್ ಮಾಡಿಸ್ದ. ನನ್ನ ಆನಿವರ್ಸರಿ ದಿನವೇ 4 ಜಾಗದ ಶಿವನನ್ನು ನೋಡಿ ತುಂಬ ಖುಷಿಯಾಯಿತು. ನನ್ನ ಇಷ್ಟದ ದೇವರು ಸಹ ಶಿವ ಹಾಗೂ ಪಾರ್ವತಿ. ಈ ದಿನನ ನಾನು ಯಾವತ್ತೂ ಮರೆಯೋದಿಲ್ಲ. ಈ ಮೆಮರೀಸ್ ಕ್ರಿಯೇಟ್ ಆಗಿದ್ದು ನಮ್ಮ ಅಣ್ಣನಿಂದ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ದಟ್ಸ್ ಇಟ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.